ಕಳೆದ 7 ಸಂದೇಶಗಳಲ್ಲಿ ನಾನು ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನವನ್ನ ಆಧಾರವಾಗಿಟ್ಟುಕೊಂಡು ಅನೇಕ ವಿಷಯಗಳನ್ನು ನಾನು ತಿಳಿಸುತ್ತಾ ಬಂದಿದ್ದೇನೆ. ಈ ದಿನವೂ ಕೂಡ ಅದೇ ವಾಕ್ಯದ ಶೀರ್ಷಿಕೆಯ ಅಡಿಯಲ್ಲಿ ಮುಂದುವರಿದ ಭಾಗವನ್ನ ನಿಮ್ಮ ಸನ್ನಿಧಾನದಲ್ಲಿ ನಾನು ತಿಳಿಸಲು ಇಚ್ಛೆ ಪಡುವಂತವನಾಗಿದ್ದೇನೆ. ಹಾಗೆ ನಾವು ಈ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನದ ಮಧ್ಯದ ಭಾಗಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಿಮ್ಮ ದುಃಖವು ಹೋಗಿ ಆನಂದವು ಬರುವುದು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಈಗಾಗಲೇ ನಾವು ತಿಳಿದಿರುವ ಪ್ರಕಾರವಾಗಿ ಈ ಲೋಕದಲ್ಲಿ ಯಾವುದು ಕೂಡ ಶಾಶ್ವತವಾಗಿ ನಿಲ್ಲುವುದಿಲ್ಲ. ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್, ಈವನ್ ಅವರ್ ಸಾರೋ ಆಲ್ಸೋ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಏನು? ಈ ಲೋಕದ ಯಾವ ಸಂಗತಿಗಳು ಕೂಡ ಶಾಶ್ವತವಾಗಿ ಈ ಲೋಕದಲ್ಲಿ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಸತ್ಯವೇದವು ನಮಗೆ ತಿಳಿಸ್ತದೆ, ಭೂಮಿಯ ಆಕಾಶಗಳು ಕೂಡ ಅಳಿದು ಹೋಗುತ್ತವೆ ಎಂಬುದಾಗಿ. ಎಷ್ಟೋ ಜನರು ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ಹೇಳ್ತಾರೆ, ಭೂಮಿಯು ಶಾಶ್ವತವಾಗಿರ್ತದೆ, ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಸಂಗತಿಗಳು ಕೂಡ ಹಾಳಾದರೂ, ಎಲ್ಲ ಸಂಗತಿಗಳು ಕೂಡ ದೂರವಾದರೂ ಭೂಮಿಯು ಮಾತ್ರ ಶಾಶ್ವತವಾಗಿರ್ತದೆ ಎಂಬುದಾಗಿ ಅನ್ಯರು ತಿಳಿಸುವುದನ್ನು ನಾವು ಕೇಳಿದ್ದೇವೆ. ಆದರೆ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಗೊತ್ತಿದೆ, ಈ ಭೂಮಿಯು ಕೂಡ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಒಂದು ದಿವಸ ಈ ಭೂಮಿಯು ಕೂಡ ನಾಶವಾಗಲಿಕ್ಕಿದೆ ಎಂಬ ಸತ್ಯವನ್ನ ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ಹೀಗಿರುವಾಗ ದೇವರು ಈ ಲೋಕದಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಿದದ್ದು, ಮನುಷ್ಯನನ್ನ ಉಂಟು ಮಾಡಿದಂತ ಉದ್ದೇಶವೇನು? ದೇವರು ಮೊದಲನೇದಾಗಿ ಮನುಷ್ಯನನ್ನ ಉಂಟು ಮಾಡಿದಂತ ಉದ್ದೇಶ, ಆತನು ನಮಗೋಸ್ಕರ ಕೊಟ್ಟಿರ್ತಕ್ಕಂತಹ ಆನಂದವನ್ನ ಅನುಭವಿಸಬೇಕೆಂಬುದಾಗಿ. ದೇವರ ಆಲೋಚನೆ, ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ಆತನ ಜೀವ ಶ್ವಾಸವನ್ನ ಉದಿದಾಗ ಆತನು ಬದುಕುವ ಪ್ರಾಣಿ ಆದನೆಂಬುದಾಗಿ ನಾವು ಆದಿಕಾಂಡಗಳ ಪುಸ್ತಕದಲ್ಲಿ ಓದುತ್ತೇವೆ. ನಾವು ಅದೇ ಪ್ರಕಾರವಾಗಿ ದೇವರ ಜೀವ ಶ್ವಾಸವನ್ನ ಪಡಕೊಂಡು ಹುಟ್ಟಿದಂತ ಮನುಷ್ಯನನ್ನ ನೋಡಿದಂತ ದೇವರು ಒಂದು ಆಲೋಚನೆಯನ್ನ ಮಾಡ್ತಾನೆ. ಆ ಆಲೋಚನೆ ಏನಪ್ಪಾ ಅಂದ್ರೆ, ಈ ಮನುಷ್ಯನ ಹೃದಯದಲ್ಲಿ ನಾನು ನಿವಾಸ ಸ್ಥಾನವಾಗಿ ವಾಸಿಸುವಂತದ್ದು ಎಷ್ಟು ಸಂತೋಷ ಎಂಬುದಾಗಿ ದೇವರು ಆನಂದದಿಂದ ಮನುಷ್ಯನ ಹೃದಯದಲ್ಲಿ ಆತನು ಮನೆ ಮಾಡಿ ಇರಲಿಕ್ಕೆ ಆತನು ಬಯಸಿದನು. ಆದರೆ ಮನುಷ್ಯನು ಮಾಡಿದಂತ ಅವಿವೇಕದ ಫಲವಾಗಿ, ಆತನು ಮಾಡಿದಂತ ಈ ಅವಿವೇಕವನ್ನ ಅನುಭವಿಸುವುದರ ಫಲವಾಗಿ ಈ ಲೋಕಕ್ಕೆ ಶಾಪ ಬಂತು. ಆ ಶಾಪದ ಮೂಲಕವಾಗಿ ಮನುಷ್ಯನು ಲೋಕಕ್ಕೆ ಪಾಪವನ್ನ ಕೊಟ್ಟರು ಎಂಬುದಾಗಿ ನೋಡ್ತೇವೆ. ಆ ಮನುಷ್ಯನು ಯಾರು ಎಂಬುದಾಗಿ ನಮಗೆ ಗೊತ್ತಿದೆ. ಆ ಮನುಷ್ಯನ ಹೆಸರೇ ನಮ್ಮ ಪೂರ್ವಿಕರಾಗಿರ್ತಕ್ಕಂತಹ ಆದಾಮನು. ಆದಾಮನು ಎಂಬ ಹೆಸರಿನ ಅರ್ಥ ಆ ಮನುಷ್ಯನು ಅಥವಾ ಮಣ್ಣು ಎಂಬುದಾಗಿ. ಆ ಮಣ್ಣಿನ ಗುಣವನ್ನ ಹೊಂದಿದಂತಹ ಆದಾಮನು, ಆತನು ಮನುಷ್ಯ ಸ್ವಭಾವದ ಗುಣವನ್ನ ಹೊಂದಿ ಈ ಲೋಕಕ್ಕೆ ಶಾಪವನ್ನ ಪಾಪವನ್ನ ಹೊತ್ತು ತಂದನು. ಆ ಶಾಪದ ನಿಮಿತ್ತವಾಗಿ ಆ ಸಂತೋಷವಾಗಿದ್ದಂತಹ, ಆ ಸಮೃದ್ಧಿಯಾಗಿದ್ದಂತಹ ಆ ಏದೇನ್ ತೋಟವು ಕೂಡ ಚಲ್ಪಟ್ಟಿತು ಎಂಬುದಾಗಿ ನೋಡ್ತೇವೆ ನಾವು. ಆ ಏದೇನ್ ತೋಟದ ಸಂತೋಷವನ್ನ ನೋಡುವಾಗ, ಆ ಏದೇನ್ ತೋಟದಲ್ಲಿ ಇದ್ದಂತಹ ಆ ಸೌಂದರ್ಯವನ್ನು ನೋಡುವಾಗ ಈ ಲೋಕದ ಯಾವ ಸೌಂದರ್ಯವು ಆ ಸೌಂದರ್ಯವನ್ನ ಮೀರಿಸುವಂತೆ ಇತ್ತು ಆ ಏದೇನ್ ತೋಟ ಎಂಬುದಾಗಿ ನೋಡ್ತೇವೆ ನಾವು. ಅಲ್ಲಿ ಮನುಷ್ಯನಿಗೆ ಯಾವ ಕೊರತೆ ಇರಲಿಲ್ಲ, ಯಾವ ಚಿಂತೆ, ಯಾವ ದುಃಖ, ಯಾವ ಮರಣ ಯಾವುದು ಕೂಡ ಅಲ್ಲಿ ಸುಳಿದಿರಲಿಲ್ಲ. ಅಲ್ಲಿ ಯಾವಾಗಲೂ ಕೂಡ ಸಂತೋಷ, ಯಾವಾಗಲೂ ಕೂಡ ಆನಂದ. ಹೀಗಿರುವಾಗ ದೇವರು ತನ್ನ ಆಲೋಚನೆಯಲ್ಲಿ ಆ ಸುಂದರವಾದಂತಹ ಏದೇನ್ ತೋಟವನ್ನು ಉಂಟು ಮಾಡಿದನು. ಅದೇ ಪ್ರಕಾರವಾಗಿ ಆ ಮನುಷ್ಯನು ಆ ಸಂತೋಷದಿಂದ ಅಲ್ಲಿ ಜೀವಿಸಬೇಕಾಗಿತ್ತು. ಆತನು ತನ್ನ ಅವಿವೇಕವನ್ನ ಉಪಯೋಗಿಸಿ ಆ ಶಾಶ್ವತವಾದಂತಹ ಆ ಸಂತೋಷವನ್ನ ಆತನು ಕಳಕೊಂಡನು. ಆ ಸಂತೋಷವನ್ನ ಕಳಕೊಂಡ ನಂತರ ದೇವರು ತಾನೇ ಒಂದು ಒಡಂಬಡಿಕೆಯನ್ನ ಮಾಡಿ, ಆ ಒಡಂಬಡಿಕೆಯ ಮೂಲಕವಾಗಿ ತನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಮೂಲಕವಾಗಿ ತಿರುಗಿ ನಾವು ಕಳಕೊಂಡಿದಂತಹ ಆ ಸಂತೋಷವನ್ನ ಪಡೆಯಲಿಕ್ಕೆ ಬೇಕಾದಂತಹ ಎಲ್ಲಾ ಏರ್ಪಾಟುಗಳನ್ನ ಮಾಡಿದ್ದಾನೆ. ಆ ಏದೇನ್ ತೋಟ ಹೇಗೆ ಅದು
ಆ ವಿಜೃಂಭಿಸುತ್ತಿತ್ತೋ ಅದೇ ಪ್ರಕಾರವಾಗಿ ನಾವುಗಳು ನಿರೀಕ್ಷೆ ಉಳ್ಳವರಾಗಿ ನಿರೀಕ್ಷೆಯಿಂದ ನಾವು ನಿರೀಕ್ಷಿಸ್ತಾ ಇರ್ತಕ್ಕಂಥ ಆ ಸುಂದರವಾದ ಪಟ್ಟಣದಲ್ಲಿಯೂ ಕೂಡ ಅದೇ ಏದೇನ್ ತೋಟಕ್ಕಿಂತಲೂ ಹೆಚ್ಚಾದಂತಹ ಆನಂದವನ್ನ, ಸೌಂದರ್ಯವನ್ನ, ಸಂತೋಷವನ್ನ ನಾವು ದಿನ ಅನುಭವಿಸ್ತೇವೆ ಅಂತಕ್ಕಂಥ ಆಲೋಚನೆ ನಾವು ಜೀವಿಸುವಂತವರಾಗಿದ್ದೇವೆ. ಹೀಗಿರುವಾಗ ಈ ಲೋಕದಲ್ಲಿ ನಾವು ನೋಡ್ತೇವೆ, ಅದೇ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಹೀಗೆ ನಾವು ನೋಡುವಂತವರಾಗಿದ್ದೇವೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ದೇವರು ತಾನೇ ನಮಗೆ ಈಗ ನಾವು ಹೇಳಿದಂತ ವಾಕ್ಯದ ಪ್ರಕಾರವಾಗಿ ನಮಗೆ ತಿಳಿಸ್ತಾ ಇದ್ದೇನೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಲೋಕದಲ್ಲಿ ನಿಮಗೆ ಸಂಕಟ ಬರುವಾಗ, ದುಃಖ ಬರುವಾಗ, ಚಿಂತೆ ಬರುವಾಗ, ಆ ದುಃಖ ಸಂಕಟ ಯಾವುದು ಕೂಡ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಅದು ಸಂತೋಷವಾಗಿ ಮಾರ್ಪಡುವಂತದ್ದಾಗಿದೆ. ಅಂದ್ರೆ ಏನು? ನಾನು ಲೋಕವನ್ನ ಜಯಿಸಿದ್ದೇನೆ. ನನ್ನ ಪ್ರಿಯ ಮಕ್ಕಳೇ, ನೀವು ಕೂಡ ಈ ಲೋಕದಲ್ಲಿ ಸಂತೋಷವನ್ನು ಅನುಭವಿಸಬೇಕಾದರೆ, ಆನಂದವನ್ನು ಅನುಭವಿಸಬೇಕಾದರೆ ನೀವು ಕೂಡ ಏನ್ ಮಾಡ್ಬೇಕು? ಈ ಲೋಕವನ್ನ ಜಯಿಸಬೇಕೆಂಬುದಾಗಿ ದೇವರು ತಾನೇ ವಾಗ್ದಾನವನ್ನ ಮಾಡಿದ್ದಾರೆ. ನಾವು ಅದೇ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನಕ್ಕೆ ಬರುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ಹೇಳಿರುವಂತ ಮಾತು, ನಿಮಗೆ ನಾನು ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ. ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕವನ್ನ ಬಿಟ್ಟು ಆತನು ಪರಲೋಕಕ್ಕೆ ಏರಿ ಹೋಗುವಾಗ ಹೇಳಿದಂತ ಮಾತೇನು? ನಾನು ಈ ಲೋಕದಲ್ಲಿ ನಿಮಗೆ ಶಾಂತಿಯನ್ನ ಬಿಟ್ಟು ಹೋಗ್ತಾ ಇದ್ದೇನೆ. ಆ ಶಾಂತಿಯನ್ನ ನೀವು ಪಡೆದುಕೊಳ್ಳಬೇಕಾದರೆ ಈ ಲೋಕವನ್ನ ನೀವು ಜಯಿಸಬೇಕು. ಈ ಲೋಕವನ್ನ ನೀವು ಜಯಿಸದ ಹೊರತು ಆ ಆನಂದವನ್ನ, ಆ ಶಾಂತಿಯನ್ನ, ಆ ಸಂತೃಪ್ತಿಯನ್ನ, ಆ ಒಂದು ಸಂತೋಷವನ್ನ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವು ಈ ಲೋಕದಲ್ಲಿ ಇರುವಾಗ ನೀವು ಸಂತೋಷ ಅನುಭವಿಸಬೇಕಾದರೆ ಲೋಕವನ್ನ ಜಯಿಸಬೇಕೆಂಬುದಾಗಿ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನನ್ನ ಪ್ರಿಯ ದೇವಜನರೇ, ಹಾಗಾದರೆ ನಮಗೆ ಬರುವಂತ ಈ ಸಂಕಟಗಳು, ದುಃಖಗಳು ಇವು ಮಾಯವಾಗಿ ನಾವು ಆ ಸಂತೋಷವನ್ನು ಅನುಭವಿಸಬೇಕಾದರೆ ನಾವುಗಳು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಏನು? ಈಗಾಗಲೇ ನಮಗೆ ಒಂದು ಸತ್ಯ ಗೊತ್ತಾಗಿದೆ. ಆ ಸತ್ಯ ಏನು ಎಂಬುದಾಗಿ ಹೇಳುವಾಗ ನಮಗೆ ಬರುವಂತ ದುಃಖಗಳು, ನಮಗೆ ಬರುವಂತ ಸಂಕಟಗಳು ಅವು ಶಾಶ್ವತವಾಗಿ ನಿಲ್ಲುವುದಿಲ್ಲ. ಆ ಸಂಜೆಗೆ ಅದು ದುಃಖವೆಂಬುದು ಬಂದು ಅದು ದುಃಖದ ಮಡುವಿನಲ್ಲಿ ಬಿದ್ದರೂ ಮುಂಜಾನೆ ಹರ್ಷಧ್ವನಿಗೈತದೆ ಎಂಬುದಾಗಿ ನಾವು ಕೀರ್ತನೆಗಳ ಪುಸ್ತಕ 30ನೇ ಅಧ್ಯಾಯ 5ನೇ ವಚನ ನೋಡಿದ್ದೇವೆ. ನಾವು ಅದೇ ಪ್ರಕಾರವಾಗಿ ಆ ದುಃಖವು ಹೋಗಿ ನಮಗೆ ಆನಂದ ಉಂಟಾಗಬೇಕಾದರೆ ನಾವು ಈ ಲೋಕವನ್ನ ಜಯಿಸಬೇಕೆಂಬ ಸತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ನಾವು ಈ ಲೋಕವನ್ನ ಜಯಿಸಬೇಕಾದರೆ, ಆ ಆನಂದವನ್ನು ನಾವು ಪರಿಪೂರ್ಣವಾಗಿ ಅನುಭವಿಸಬೇಕಾದರೆ ನಾವುಗಳು ಈ ಲೋಕದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳ ನಿಮಿತ್ತವಾಗಿ ನಾನು ನಿಮ್ಮ ಮುಂದೆ ಈ ದಿನ ಹಂಚಿಕೊಳ್ಳುವಂತವನಾಗಿದ್ದೇನೆ. ಹಾಗಾಗಿ ಮೊದಲನೇದಾಗಿ ನೋಡ್ತೇವೆ, ನಾವು ಈ ಲೋಕದಲ್ಲಿ ನಮ್ಮ ದುಃಖಗಳು ಹೋಗಿ ನಾವು ಆನಂದವನ್ನ ಪಡೆಯಬೇಕಾದರೆ, ನಾವು ಈ ಲೋಕವನ್ನ ಜಯಿಸಬೇಕಾದರೆ ಮಾಡಬೇಕಾಗಿರ್ತಕ್ಕಂಥ ಮೊದಲನೆಯ ಕಾರ್ಯ ಯಾವ್ದಪ್ಪ ಅಂದ್ರೆ, ನಾವು ವಾಗ್ದಾನಗಳ ಮೂಲಕವಾಗಿ ಪ್ರಾರ್ಥನೆಯನ್ನ ಮಾಡುವಂತವರಾಗಿರಬೇಕು. ನಾವು ಈ ಲೋಕವನ್ನ ಜಯಿಸಬೇಕಾದರೆ, ಈ ಲೋಕದಲ್ಲಿರುವಂತಹ ದುಃಖವನ್ನು ನಾವು ಹೋಗಲಾಡಿಸಿಕೊಂಡು ಸಂತೋಷವನ್ನು ಅನುಭವಿಸಬೇಕಾದರೆ ನಾವು ಈ ಲೋಕದಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮಗೋಸ್ಕರ ಕೊಟ್ಟಿರ್ತಕ್ಕಂಥ ವಾಗ್ದಾನಗಳನ್ನ ಹಿಡಿದು ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಆ ವಾಗ್ದಾನಗಳನ್ನ ಹಿಡಿದು ನಾವು ಪ್ರಾರ್ಥನೆ ಮಾಡುವಾಗ ತಾನೇ ನಾವು ಈ ಲೋಕವನ್ನ ಜಯಿಸಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಈ ಲೋಕದ ಆನಂದವನ್ನ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಹಾಗಾದರೆ ನಾವುಗಳು ಪ್ರಾರ್ಥನೆಯನ್ನ ಮಾಡ್ತಾ ಇಲ್ವಾ? ನನ್ನ ಪ್ರಶ್ನೆ. ನನ್ನ ಪ್ರಿಯ ದೇವಜನರೇ, ನಾವು ಎಷ್ಟೋ ಸಾರಿ ನಾವು ಕೇಳ್ತೇವೆ, ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಕೂಡ ಎಷ್ಟೋ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ್ಯೂ ಕೂಡ, ನಾವು ಎಷ್ಟೇ ಮೊಣಕಾಲೂರಿ ನಾವು ಪ್ರಾರ್ಥಿಸಿದಾಗ್ಯೂ ಕೂಡ ನಮ್ಮ ಸ್ಥಿತಿಗತಿಗಳು ಬದಲಾಗಲಿಲ್ಲ. ಇದ್ದ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಆ ಇದ್ದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಎಷ್ಟೋ ಜನರು ಸಂಕಟದಿಂದ, ದುಃಖದಿಂದ, ಕಣ್ಣೀರಿನಿಂದ ಅವರು ವಿಶ್ವಾಸಿಗಳಾಗಿದ್ದಾಗ್ಯೂ ಕೂಡ
ಬಹಳ ಸಂಕಟದಿಂದ ಜೀವಿಸುವಂತ ಅನೇಕ ಉದಾಹರಣೆಗಳನ್ನು ನೋಡುವಂತವರಾಗಿದ್ದೇವೆ. ಹಾಗಾದರೆ ದೇವರ ವಾಕ್ಯವು ನಮಗೆ ತಿಳಿಸುವಂತ ವಿಷಯವೇನು? ನಾವು ಫಿಲಿಪಿಗಳ ಪುಸ್ತಕ, ಫಿಲಿಪಿಯ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ಬರುವಾಗ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ಬರುವಾಗ, ಅಲ್ಲಿ ನಾವು ಹೀಗೆ ನಾವು ನೋಡುವಂತವರಾಗಿದ್ದೇವೆ. ಭಕ್ತನು ಹೀಗೆ ಬರೆಯುವಂತವನಾಗಿದ್ದೇನೆ, ನೀವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಗಳನ್ನು ಮಾಡುತ್ತಾ, ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ನೋಡ್ರಿ, ಎಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಾಕ್ಯ ಇದಾಗಿದೆ. ನೀವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಅಂದ್ರೇನು? ಈ ಲೋಕದಲ್ಲಿ ಬರುವಂತಹ ಚಿಂತೆಗಳು, ದುಃಖಗಳು, ಸಂಕಟಗಳು, ಇದ್ಯಾವುದನ್ನು ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಇದನ್ನು ನೀವು ಮನಸ್ಸಿಗೆ ತಾರದೆ, ಅದನ್ನು ಒಂದು ಕಡೆ ಇಟ್ಟು ನೀವೇನ್ ಮಾಡ್ಬೇಕು? ನೀವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ, ಅದು ನಮ್ಮ ದುಃಖ ಆಗಿರ್ಬೋದು, ನಮ್ಮ ಸಂತೋಷ ಆಗಿರ್ಬೋದು, ನಮ್ಮ ಆನಂದ ಆಗಿರ್ಬೋದು, ನಮಗೆ ಬರುವಂತ ಬೇರೆಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಸಂಕಟಗಳಾಗಿರ್ಬೋದು, ಏನೇ ಆಗಿರ್ಲಿ, ಅದು ಏನೇ ಆಗಿದ್ದರೂ ಕೂಡ ನಾವು ಸರ್ವ ವಿಷಯಗಳಲ್ಲಿಯೂ ನಾವೇನ್ ಮಾಡ್ಬೇಕಂತೆ? ದೇವರ ಮುಂದೆ ನಾವು ಮೊಣಕಾಲೂರಿ ಕೃತಜ್ಞತೆಯುಳ್ಳವರಾಗಿ, ಅಂದ್ರೆ ಏನು? ನಾನು ಈಗ ಯಾವ ಸ್ಥಿತಿಯಲ್ಲಿದ್ದೇನೋ ಆ ಸ್ಥಿತಿಗೋಸ್ಕರ ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಮುಂದೆ ಮೊಣಕಾಲೂರಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡುತ್ತಾ, ನಿಮಗೆ ಬೇಕಾದನ್ನ ತಿಳಿಯಪಡಿಸಿರಿ. ಅಂದ್ರೆ ಏನು? ಕರ್ತನೆ, ನಾನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಟ್ಟಿದ್ದೇನೆ, ನನ್ನ ಕುಟುಂಬವು ಕಟ್ಟಲ್ಪಟ್ಟಿದೆ, ನನ್ನ ಮಕ್ಕಳು, ನನ್ನ ಮಡದಿ, ನನ್ನ ಕುಟುಂಬದ ನಾವೆಲ್ಲರೂ ಕೂಡ ನಿಮ್ಮ ಬಳಿಯಲ್ಲಿ ನಾವು ಸ್ಥಿರವಾಗಿ ನಿಂತು ನಾವು ಜೀವಿಸ್ತಾ ಇದ್ದೇವೆ. ಒಂದು ವೇಳೆ ಈಗ ಬಂದಿರ್ತಕ್ಕಂಥ ಈ ಸಂಕಟ, ಈಗ ಬಂದಿರುವಂತಹ ಈ ದುಃಖ ನಮ್ಮಿಂದ ದೂರವಾಗುವಂತೆ ನೀನು ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂತದನ್ನ, ವಿಜ್ಞಾಪನೆ ಮಾಡುವಂತದನ್ನ ದೇವರು ತಾನೇ ಬಯಸುವಂತವನಾಗಿದ್ದಾನೆ. ಆದರೆ ನಾವು ಹಾಗೆ ಮಾಡದೆ ದೇವರ ಮುಂದೆ ನಾವೇನ್ ಮಾಡ್ತಾ ಇದ್ದೇವೆ? ನಾವು ನಮ್ಮದೇ ಆದ ರೀತಿಯಲ್ಲಿ ನಾವು ದೇವರನ್ನ ಕೇಳಿಕೊಳ್ಳುವಂತವರಾಗಿದ್ದೇವೆ. ದೇವರ ಉದ್ದೇಶ ನೋಡ್ರಿ, ಅದೇ ಫಿಲಿಪಿಯವರ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದೊಂದು ಕೊರತೆಯನ್ನು ನೀಗಿಸುವನೆಂಬುದಾಗಿ ವೇದವು ನಮಗೆ ತಿಳಿಸಿದೆ. ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ನನಗೂ ನಮಗೂ ನಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಎಲ್ಲ ಕೊರತೆಗಳನ್ನ ನೀಗಿಸುವುದಕ್ಕೋಸ್ಕರ ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಸಾರಿ, ನಾವು ಈ ಒಂದು ವಾಕ್ಯವನ್ನು ನಾವು ಆಲೋಚನೆ ಮಾಡೋಣ. ನನ್ನ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವ ಹೇಗಿರಬಹುದು? ಆತನ ಪ್ರಭಾವವನ್ನು ನಾವು ವರ್ಣಿಸಲಿಕ್ಕೆ ಸಾಧ್ಯ ಇದೆಯಾ? ಆತನ ಪ್ರಭಾವವನ್ನು ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯವಿದೆಯಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ ಪ್ರಿಯರೇ. ಯಾಕೆಂದರೆ ಆತನ ಪ್ರಭಾವದ ನಾವು ಎಷ್ಟು ಎಂಬುದಾಗಿ ವರ್ಣಿಸಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಆತನು ವಾಕ್ಯದ ಮೂಲಕ ನಾವು ತಿಳಿಸ್ತಾ ಇದ್ದಾನೆ, ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದೊಂದು ಕೊರತೆಯನ್ನು ಕೂಡ ಆತನು ನೀಗಿಸುವನೆಂಬುದಾಗಿ. ಆತನು ನಮ್ಮ ಕೊರತೆಗಳನ್ನು ನೀಗಿಸಲು ಶಕ್ತನಾಗಿದ್ದಾನೆ. ಆದರೆ ನಾವುಗಳು ದುಡುಕಿನ ಸ್ವಭಾವದವರಾಗಿದ್ದೇವೆ. ನಾವು ನಮ್ಮ ದುಡುಕಿನ ಸ್ವಭಾವವನ್ನ ಮುಂದೆ ಇಟ್ಟುಕೊಂಡವರಾಗಿ ನಾವು ದುಡುಕಿ ನಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತವರಾಗಿದ್ದೇವೆ. ಆದ್ದರಿಂದಲೇ ನಮ್ಮ ಪ್ರಾರ್ಥನೆಗಳಿಗೆ 100ಕ್ಕೆ 100ರಷ್ಟು ಪ್ರತಿಫಲವನ್ನು ನಾವು ಹೊಂದಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವು ಯಾಕೋಬನು ಬರೆದ ಪತ್ರಿಕೆಗೆ ನಾವು ಬರುವಾಗ, ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ ನೋಡ್ತೇವೆ ನಾವು. ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನೋಡ್ರಿ, ನಾವು ಬೇಡ್ತೇವೆ, ನಾವು ಮೊಣಕಾಲೂರ್ತೇವೆ, ನಾವು ಬೇಡುವಂತದ್ದು, ನಾವು ಕರ್ತನ ಮುಂದೆ ಕೇಳುವಂತದ್ದು ನಮಗೆ ದೊರಕ್ತಾ ಇಲ್ಲ. ಯಾಕೆ ದೊರಕ್ತಾ ಇಲ್ಲ? ಇಷ್ಟು ವರ್ಷಗಳಾಗಿದೆ, ಇಷ್ಟು ದಿನಗಳಾಗಿದೆ,
ನಾನು ವಿಶ್ವಾಸಿಗಳಾಗಿ ಇಷ್ಟು ವರ್ಷಗಳಾಗಿದೆ, ನನಗೆ ವಿವಾಹವಾಗಿ ಇಷ್ಟು ವರ್ಷಗಳಾಗಿದೆ, ಹೀಗಿದ್ದರೂ ಕೂಡ ನನ್ನ ಕುಟುಂಬದಲ್ಲಿರ್ತಕ್ಕಂಥ ದುಃಖಗಳು ಮರೆಯಾಗ್ತಾ ಇಲ್ಲ, ನನ್ನ ಸಂಕಟಗಳು ದೂರವಾಗ್ತಾ ಇಲ್ಲ. ಆಗಿಂದಾಗೆ ಸಂಕಟಗಳು ಬರ್ತವೆ, ಆಗಿಂದಾಗೆ ಶೋಧನೆಗಳು ಬರ್ತವೆ, ಆಗಿಂದಾಗೆ ಅನೇಕ ಸಮಸ್ಯೆಗಳಿಗೆ ನಾನು ಸಿಕ್ಕೊಳ್ತೇನೆ, ಯಾಕೆ ಎಂಬ ಈ ಪ್ರಶ್ನೆಯನ್ನು ನಾವು ಹಾಕಿಕೊಂಡಾಗ ಇಲ್ಲಿ ಅದಕ್ಕೆ ಉತ್ತರವನ್ನ ಯಾಕೋಬನು ನಮಗೆ ತಿಳಿಸಿಕೊಡುವಂತವನಾಗಿದ್ದಾನೆ. ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡುತ್ತಿರುವುದರಿಂದ, ನೀವು ನಿಮ್ಮ ಸ್ವಾರ್ಥದ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಾ ಇರುವುದರಿಂದ ನೀವು ಬೇಡಿಕೊಂಡರೂ ಕೂಡ ಹೊಂದದೇ ಇದ್ದೀರಿ ಎಂಬುದಾಗಿ ಯಾಕೋಬನು ನಮಗೆ ತಿಳಿಸ್ತಾ ಇದ್ದಾನೆ. ಹಾಗಾದರೆ ಪ್ರಾರ್ಥನೆ ನಾವು ಮಾಡುವಾಗ ಪ್ರಾರ್ಥನೆಯಲ್ಲಿ ಯಾವ ಅಂಶಗಳನ್ನು ನಾವು ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕೆಂಬುದನ್ನ ದೇವರು ನಮಗೆ ತಿಳಿಸಿಕೊಂಡಿದ್ದಾರೆ. ನಾವು ಆ ಪರಲೋಕದ ಪ್ರಾರ್ಥನೆ ನೋಡುವಾಗ ಅಲ್ಲಿ ಎಲ್ಲ ವಿಷಯಗಳನ್ನು ನೋಡ್ತೇವೆ. ನಾವು ಪರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ನಮಗೆ ಕೊಟ್ಟಿರ್ತಕ್ಕಂಥ ಆಹಾರಕ್ಕೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ಹೀಗೆ ನಮ್ಮ ತಪ್ಪಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ಇದನ್ನೇ ನಾವು ಮಾಡಬೇಕೆಂಬುದಾಗಿ ನಾವು ಸತ್ಯವೇದದ ಮುಖಾಂತರ ನೋಡುವಂತವರಾಗಿದ್ದೇವೆ. ಪ್ರಾರ್ಥನೆಯನ್ನು ನಾವು ಮಾಡುವಾಗ ಮುಖ್ಯವಾಗಿ 5 ಅಂಶಗಳನ್ನು ನಾವು ಇಟ್ಟುಕೊಂಡವರಾಗಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಆ 5 ಅಂಶಗಳನ್ನು ನೋಡುವಾಗ ಮೊದಲನೇ ಅಂಶ, ನಾವು ಪ್ರಾರ್ಥನೆ ಮಾಡುವಾಗ ನಾವೇನ್ ಮಾಡ್ತೇವೆ, ನಾವು ನಮ್ಮ ಕೈಗಳನ್ನ ನಾವು ಜೋಡಿಸುವಂತವರಾಗಿದ್ದೇವೆ. ನಾವು ನಮ್ಮ ಕೈಗಳನ್ನ ಜೋಡಿಸಿ ಆ 2 ಕೈಗಳನ್ನ ನಾವು ನಮ್ಮ ಹೃದಯದ ಹತ್ತಿರಕ್ಕೆ ತಂದು ನಾವು ಕರ್ತನಿಗೆ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಈ ಬೆರಳುಗಳು ಇರುತ್ತದೆ ಹೃದಯಕ್ಕೆ, ಅದು ಹತ್ತಿರವಾಗಿರುವಂತದ್ದಾಗಿದೆ. ಹಾಗೆ ನಾವು ನೋಡುವಾಗ ಮೊದಲನೇದಾಗಿ ಪ್ರಾರ್ಥನೆಯ ಮೊದಲನೇ ಅಂಶ ಯಾವ್ದಪ್ಪ ಅಂತಂದ್ರೆ, ನಾವು ನಮ್ಮ ಹೃದಯಕ್ಕೆ ಹತ್ತಿರವಾಗಿರುವವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಈ ಬೆರಳು ಅಂದ್ರೇನು, ಥಮ್ಸ್ ಅಪ್, ಇದನ್ನು ನಾವು ತಮ್ ಅಂತ ಕರಿತೀವಿ. ನಾವು ಈ ಬೆರಳು ಹೃದಯಕ್ಕೆ ಹತ್ತಿರವಾಗಿರುವುದರಿಂದ ನಾವೇನ್ ಮಾಡ್ಬೇಕು, ನಾವು ನಮ್ಮ ಹೃದಯಕ್ಕೆ ಹತ್ತಿರವಾಗಿರುವವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಎರಡನೇ ಅಂಶಕ್ಕೆ ನಾವು ಬರುವಾಗ 4 ಫಿಂಗರ್ ಅಥವಾ ತೋರು ಬೆರಳು ಅಂತ ಕರಿತೀವಿ. ನಾವು ನಮ್ಮ ಆತ್ಮಿಕ ಪ್ರಯಾಣದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಮಗೋಸ್ಕರ ದಾರಿ ತೋರಿಸ್ತಕ್ಕಂತಹ ಎಲ್ಲಾ ಪ್ರಿಯರಿಗೋಸ್ಕರ ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಬೇಕು. ಆ ಪ್ರಾರ್ಥನೆಗಳನ್ನ ಮಾಡುವಾಗ ದೇವರು ಕೇಳುವಂತವನಾಗಿದ್ದಾನೆ. ಮೂರನೇದಾಗಿ ನೋಡ್ತೇವೆ ನಾವು, ಮೂರನೇದು ಮಿಡಲ್ ಫಿಂಗರ್. ಅಂದ್ರೆ ಏನು, ಈ ಮಿಡಲ್ ಫಿಂಗರ್ ನಮ್ಗೆ ಏನ್ ತೋರಿಸ್ತದೆ ಎಂಬುದಾಗಿ ನೋಡುವಾಗ, ಇದು ನಮ್ಮನ್ನ ಆಳುವಂತ ಪ್ರಭುಗಳನ್ನ, ನಮ್ಮ ಅಧಿಕಾರಿಗಳನ್ನ, ನಮ್ಮನ್ನ ಆಳುವಂತವರನ್ನ ಅದು ತೋರಿಸುವಂತದ್ದಾಗಿದೆ. ನಾವು ಹಾಗಾಗಿ ನಾವು ಮೂರನೇ ಅಂಶಕ್ಕೆ ನಾವು ಬರುವಾಗ, ನಮ್ಮನ್ನ ಆಳುವಂತಹ ಪ್ರಭುಗಳಿಗೋಸ್ಕರ, ನಮ್ಮನ್ನ ಆಳುವಂತಹ ಅಧಿಕಾರಿಗಳಿಗೋಸ್ಕರ ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಬೇಕು. ನಾಲ್ಕನೇ ಅಂಶಕ್ಕೆ ನಾವು ಬರುವಾಗ, ದಿಸ್ ಇಸ್ ದ 4 ಫಿಂಗರ್ ರಿಂಗ್ ಫಿಂಗರ್. ದಿಸ್ ಇಸ್ ದ ರಿಂಗ್ ಫಿಂಗರ್ ಅಂದ್ರೇನು, ಈ ಮಧ್ಯದ ಬೆರಳು. ಈ ಮಧ್ಯದ ಬೆರಳು ಸಾಮಾನ್ಯವಾಗಿ ಇದನ್ನ ನಾವು ದುರ್ಬಲವಾದ ಬೆರಳು ಎಂಬುದಾಗಿ ನಾವು ಕರಿತೀವಿ ನಾವು ಇದನ್ನ. ಹಾಗಾಗಿ ನಾವು ನಮ್ಮ ಪ್ರಾರ್ಥನೆಯ 4ನೇ ಅಂಶ ಯಾವುದಪ್ಪ ಅಂತಂದ್ರೆ, ದುರ್ಬಲರಿಗೋಸ್ಕರ ನಾವು ಯಾವಾಗಲೂ ದೇವರ ಮುಂದೆ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಅದರ ಪ್ರಿಯ ದೇವಜನರೇ, ಎಷ್ಟೋ ಜನರು ಭಿಕ್ಷುಕರಿದ್ದಾರೆ, ಎಷ್ಟೋ ಜನರು ನಿರಾಶ್ರಿತರಿದ್ದಾರೆ, ಎಷ್ಟೋ ಜನರಿಗೆ ಒಂದು ಹೊತ್ತಿನ ಊಟವೂ ಕೂಡ ಇಲ್ಲ. ಎಷ್ಟೋ ಜನರು ಈ ದೇಶದಲ್ಲಿ ಅನೇಕ ಬಡತನ, ಅನೇಕ ಕಷ್ಟಗಳಿಂದ ಬಳಲುವಂತಹ ದುರ್ಬಲ ಜನರಿದ್ದಾರೆ. ಆ ದುರ್ಬಲ ಜನರಿಗೋಸ್ಕರ ನಾವು ಕರ್ತನ ಮುಂದೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡುವಂತವರಾಗಿರಬೇಕು. 5ನೇ ಅಂಶಕ್ಕೆ ನಾವು ಬರುವಾಗ, ಕೊನೆಯದಾಗಿ ಅತಿ ಚಿಕ್ಕದಾದಂತ ಪ್ರಾರ್ಥನೆ ಯಾವ್ದಪ್ಪ ಅಂದ್ರೆ, ನಮ್ಮ ಕುಟುಂಬಗಳಿಗೋಸ್ಕರ, ನಮ್ಮ ಕುಟುಂಬಗಳಿಗೆ ನಾವು ಅತಿ ಚಿಕ್ಕದಾದಂತ ಪ್ರಾರ್ಥನೆ ಮಾಡಬೇಕು. ಈ 5 ಅಂಶಗಳು ನಮ್ಮ ಪ್ರಾರ್ಥನೆಯಲ್ಲಿ ಕೂಡಿರ್ಬೇಕು ಪ್ರಿಯರೇ. ಯಾಕೆ ಎಂಬುದಾಗಿ ನೋಡುವಾಗ ನಾವು ನೋಡ್ತೇವೆ, ಯಾವಾಗಲೂ ನಮ್ಮ ಪ್ರಾರ್ಥನೆ ನಮ್ಮ ಕುಟುಂಬದ ಸುತ್ತಲೇ ಇರುವಂತದ್ದಾಗಿದೆ. ನಾವು ಯಾವಾಗಲೂ ಕೂಡ ನಮ್ಮ ಹಿತಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ನನ್ನ ಹಿತಕ್ಕೋಸ್ಕರ, ನನ್ನ ಮಡದಿ ಮಕ್ಕಳ ಹಿತಕ್ಕೋಸ್ಕರ, ನನ್ನ ಸಹೋದರರಿಗೋಸ್ಕರ, ಹೀಗೆ ನಮಗೆ ಬೇಕಾದವರಿಗೋಸ್ಕರವೇ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಆದ್ದರಿಂದಲೇ ನಮ್ಮ ಪ್ರಾರ್ಥನೆಗಳು 100ಕ್ಕೆ 100ರಷ್ಟು ಪ್ರತಿಫಲವನ್ನ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಲೋಕದಲ್ಲಿ ಎಷ್ಟೋ ಪ್ರಾರ್ಥನೆ ವೀರರಿದ್ದಾರೆ, ಎಷ್ಟೋ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂತ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂತಹ, ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂತವರಿದ್ದಾರೆ. ಆದರೆ ನೋಡ್ರಿ,
ಆ ಪ್ರಾರ್ಥನೆ ಮಾಡುವಾಗ ನಾವು ಕರ್ತನ ಮುಂದೆ ನಾವು ನಿಸ್ವಾರ್ಥವಾಗಿ ಪ್ರಾರ್ಥನೆ ಮಾಡುವಾಗ ಕರ್ತನು ತಾನೇ ನಮ್ಮ ಪ್ರಾರ್ಥನೆಗಳನ್ನ ಕೇಳುವಂತವನಾಗಿದ್ದಾನೆ. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳಿಗೆ ಖಂಡಿತವಾಗಿ ಉತ್ತರ ಸಿಗುವಂತದ್ದಾಗಿದೆ. ಹಾಗಾಗಿ ಈ ಲೋಕದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಈ ಲೋಕದಲ್ಲಿ ನಾವು ಒಡುಕಾಲೂರಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಕೂಡ ನಾವು ಮಾಡ್ತೇವೆ. ಹೀಗಿದ್ದರೂ ಕೂಡ ದುಃಖಗಳು ಬರುವಂತ ನೋಡುವಾಗ, ಆ ಸಂಕಟಗಳು ಬರುವಾಗ ನಾವು ತಿಳಿಸ್ಬೇಕು, ಆ ದುಃಖಗಳು ಸಂಕಟಗಳು ಅದು ಶಾಶ್ವತವಾಗಿ ನಿಲ್ಲುವಂತದ್ದಲ್ಲ. ಸಾಮಾನ್ಯವಾಗಿ ನಮಗೆ ಬರುವಂತ ದುಃಖಗಳಿಗೆ ಸಂಕಟಗಳಿಗೆ ಪ್ರಮುಖವಾಗಿ ನಾವೇ ಕಾರಣಕರ್ತರಾಗಿರ್ತೇವೆ. ಯಾಕೆ ಎಂಬುದನ್ನು ನೋಡುವಾಗ, ನಾವು ಪ್ರಾರ್ಥನೆಗಳನ್ನು ಮಾಡುವಾಗ, ನಾವು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುವಾಗ ನಮ್ಮ ಪ್ರಾರ್ಥನೆ ಏನೆಂಬುದನ್ನು ನಮ್ಗೆ ಗೊತ್ತಿದೆ. ನಾವು ಏನನ್ನ ಕೇಳಿಕೊಳ್ಳಬೇಕು, ಯಾವುದನ್ನ ಕೇಳಿಕೊಳ್ಳಬೇಕು, ಹೇಗೆ ಕೇಳಿಕೊಳ್ಳಬೇಕೆಂಬ ಎಲ್ಲ ಅಂಶಗಳನ್ನ ನಾವು ಸತ್ಯವೇದದ ಮುಖಾಂತರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ನಾವು ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಾವು ಜೀವಿಸಬೇಕಾದರೆ, ಆ ಪ್ರಭಾವದ ಐಶ್ವರ್ಯವನ್ನು ನಾವು ಹೊಂದಬೇಕಾದರೆ ವಾಕ್ಯಾನುಸಾರವಾಗಿ ನಾವು ವಾಗ್ದಾನಗಳನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡಬೇಕು. ದೇವರು ತಾನೇ ಕೊಟ್ಟಿರ್ತಕ್ಕಂಥ ವಾಗ್ದಾನಗಳು ನಮಗೆ ಅದು ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ವಾಗ್ದಾನಗಳಾಗಿವೆ. ನಾವು ಸೋತು ಹೋಗುವಾಗ, ನಾವು ಬಿದ್ದು ಹೋಗುವಾಗ, ನಾವು ಜಾರಿ ಹೋಗುವಾಗ ಆ ವಾಗ್ದಾನಗಳು ನಮ್ಮನ್ನ ಹಿಡಿದು ಎತ್ತುವಂತದ್ದಾಗಿದೆ. ಯಾಕೆ ಎಂಬುದಾಗಿ ಹೇಳುವಾಗ, ಆ ವಾಗ್ದಾನಗಳೇ ವಾಕ್ಯಗಳಾಗಿವೆ. ಆ ವಾಕ್ಯವೇ ದೇವರಾಗಿದ್ದಾನೆ. ಆ ವಾಕ್ಯದ ಮೂಲಕವಾಗಿ ನಾವು ಸಮಾಧಾನವನ್ನು ಹೊಂದಿ ದೇವರ ಬಳಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಅದನ್ನೇ ತಾನೇ ಕರ್ತನಾದ ಯೇಸು ಕ್ರಿಸ್ತ ತಾನೇ ಹೇಳುವಂತ ಮಾತು, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆಂಬುದಾಗಿ. ಆ ಸತ್ಯವನ್ನ, ಆ ಮಾರ್ಗವನ್ನ, ಆ ಜೀವವನ್ನ ನಾವು ಎಲ್ಲಿ ನೋಡ್ತೇವೆ ಎಂಬುದಾಗಿ ನೋಡುವಾಗ ವಾಕ್ಯದ ಮೂಲಕವಾಗಿ ನಾವು ನೋಡುವಂತವರಾಗಿದ್ದೇವೆ. ಯಾರ್ಯಾರು ಕರ್ತನಾದಂತ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಳ್ಳುತ್ತಾರೋ ಅವರೆಲ್ಲರೂ ಕೂಡ ಕರ್ತನ ಮಾರ್ಗದಲ್ಲಿ ಜೀವಿಸಬೇಕು, ಕರ್ತನ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ದೇವರು ತಾನೇ ಬಯಸುವಂತವರಾಗಿದ್ದಾರೆ. ಆ ವಾಕ್ಯವೇ ದೇವರಾಗಿರುವುದರಿಂದ ವಾಕ್ಯದ ವಾಗ್ದಾನಗಳನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ಈ ರಾತ್ರಿ ವೇಳೆ ನಾವು ಇಬ್ಬರು ವ್ಯಕ್ತಿಗಳನ್ನ ಕುರಿತು ನಾವು ಒಂದು ಸ್ವಲ್ಪ ಹೊತ್ತು ನಾವು ನಮ್ಮ ಧ್ಯಾನವನ್ನು ನಾವು ಮಾಡ್ತಾ ಬರೋಣ. ನಾವು ಮೊದಲನೇದಾಗಿ ನಾವು ನೋಡ್ತೇವೆ, ನಾವು ಈ ದಿನದ ಪ್ರಸ್ತಾಪಕ್ಕೋಸ್ಕರ ನಾನು ಆರಿಸಿಕೊಂಡಿರ್ತಕ್ಕಂಥ ಮೊದಲನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ರೂತಳ ಪುಸ್ತಕದಿಂದ ನಾನು ಆರಿಸಿಕೊಂಡಿರ್ತಕ್ಕಂಥ ಒಂದು ಭಾಗವಾಗಿದೆ. ರೂತಳ ಪುಸ್ತಕದಲ್ಲಿ ನಾವು ಮೊದಲನೇದಾಗಿ ನೋಡ್ತೇವೆ, ನಾವು ನಹೋಮಿಯ ಬಗ್ಗೆ ಇದೇ ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ತಾ ಬರೋಣ. ನಹೋಮಿಗೆ ಇದ್ದಂತಹ ದುಃಖವು ಏನಾಗ್ತದೋ, ಮುಂದೆ ಏನಾಗ್ತದೋ ಅದು ದುಃಖವು ಆನಂದವಾಗಿ ಮಾರ್ಪಡಿತು. ಅದಕ್ಕಿಂತಲೂ ಮುಂಚೆ ನಾವು ನೋಡುವಾಗ ರೂತಳ ಪುಸ್ತಕಕ್ಕೆ ನಾವು ಬರುವಾಗ ಅದು ನ್ಯಾಯಸ್ಥಾಪಕರು ಆಳ್ವಿಕೆಯನ್ನ ಮಾಡುತ್ತಿದ್ದಂತ ಕಾಲವಾಗಿತ್ತು. ನ್ಯಾಯಸ್ಥಾಪಕರು ಆಳ್ವಿಕೆಯನ್ನ ಮಾಡ್ತಿದ್ದಂತ ಕಾಲದಲ್ಲಿ ಒಂದು ಕುಟುಂಬವಿತ್ತು. ಆ ಕುಟುಂಬವು ಬಹಳ ಸುಂದರವಾದ ಕುಟುಂಬವಾಗಿತ್ತು. ಆ ಸುಂದರವಾದ ಕುಟುಂಬದಲ್ಲಿ ಗಂಡ, ಹೆಂಡತಿ, ಇಬ್ಬರು ಮುದ್ದಾದಂತ ಮಕ್ಕಳು, ಬಹಳ ಸುಂದರವಾದ ಕುಟುಂಬ, ದೇವರನ್ನ ನಂಬಿದಂತ ಕುಟುಂಬ. ಆ ಕುಟುಂಬದಲ್ಲಿ ಯಾವ ಕೊರತೆ ಇಲ್ಲ. ದೇವರು ಒಳ್ಳೆಯ ಹೆಂಡತಿಯನ್ನ ಕೊಟ್ಟಿದ್ದಾನೆ, 2 ಮಕ್ಕಳನ್ನ ಕೊಟ್ಟಿದ್ದಾನೆ. ಮಾತ್ರವಲ್ಲದೆ ಅವರು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳ ಯಾವುದು ಗೊತ್ತಾ? ಅವರು ವಾಸ ಮಾಡ್ತಾ ಇದ್ದಂತ ಸ್ಥಳ ಅದು ಬೆತ್ಲೆಹೇಮ್. ಆ ಬೆತ್ಲೆಹೇಮ್ ಎಂಬುದಾಗಿ ಹೇಳುವಾಗ ಆ ಬೆತ್ಲೆಹೇಮ್ ಎಂಬ ಹೆಸರಿನ ಅರ್ಥ ರೊಟ್ಟಿಯ ಮನೆ. ಆ ಊರಿನ ಹೆಸರೇ ರೊಟ್ಟಿಯ ಮನೆ. ಅಂದ್ರೆ ಏನು? ಎಲ್ಲರಿಗೂ ಕೂಡ ಆಹಾರವನ್ನ ಕೊಡುವಂತ, ಒದಗಿಸುವಂತಹ, ಆ ಜೀವ ಜಲವಾಗಿರ್ತಕ್ಕಂಥ ಜೀವ ಜಲವನ್ನ ಕೊಡ್ತಕ್ಕಂತಹ, ರೊಟ್ಟಿಯನ್ನ ಕೊಡ್ತಕ್ಕಂತಹ ಊರು ಬೆತ್ಲೆಹೇಮ್ ಪಟ್ಟಣವಾಗಿದೆ. ಆ ಬೆತ್ಲೆಹೇಮ್ ಅಂತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ, ಸುಂದರವಾಗಿರ್ತಕ್ಕಂಥ ರೊಟ್ಟಿಯ ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ಆ ಕುಟುಂಬ ಒಂದು ಸುಂದರವಾದ ಕುಟುಂಬವಾಗಿದೆ. ಹೀಗಿರುವಾಗ ಏನಾಯ್ತು, ಇದ್ದಕ್ಕಿದ್ದ ಹಾಗೆ ಆ ಒಂದು ಪ್ರಾಂತ್ಯದಲ್ಲಿ ಬರ ಕಾಣಿಸಿಕೊಂಡಿತು. ಬರ ಬಂತು. ಪ್ರಿಯ ದೇವಜನರೇ, ಈ ಬರ ಎಂಬುದಾಗಿ ಹೇಳುವಾಗ ಈ ಲೋಕದ ಸಂಕಟಗಳಿಗೆ ಅದು ಸಾದೃಶ್ಯವಾಗಿದೆ. ಒಂದು ಕುಟುಂಬ ಸಂತೋಷವಾಗಿರುವಾಗ, ಆ ಕುಟುಂಬವು ನೆಮ್ಮದಿಯಿಂದ ಜೀವಿಸುವಾಗ ಅಚಾನಕ್ಕಾಗಿ ಒಂದು ಸಮಸ್ಯೆಗಳು ಆ ಕುಟುಂಬವನ್ನು ಆವರಿಸುವಂತದ್ದಾಗಿರ್ತದೆ.
ಆ ಕುಟುಂಬವನ್ನು ಆವರಿಸುವಾಗ ವಿಶ್ವಾಸಿಯಾಗಿರ್ತಕ್ಕಂಥ ಕುಟುಂಬದ ಆ ಮನುಷ್ಯರು, ಆ ಕುಟುಂಬದ ವಿಶ್ವಾಸಿಗಳು ದೇವರ ವಾಗ್ದಾನವನ್ನ ಹಿಡಿದುಕೊಂಡು ಅವ್ರು ಏನಾದರೂ ಪ್ರಾರ್ಥನೆ ಮಾಡದೆ ಹೋದರೆ, ದೇವರ ಚಿತ್ತವನ್ನ ಅರಿಯದೆ ಹೋದರೆ ಅವರ ಸ್ಥಿತಿಗತಿಗಳು ಏನಾಗುತ್ತದೆ ಎಂಬುದಕ್ಕೆ ಈ ಒಂದು ಕುಟುಂಬವು ಸಾಕ್ಷಿಯಾಗಿದೆ. ನಾವಲ್ಲಿ ನೋಡ್ತೇವೆ, ಆ ನಹೋಮಿಯ ಕುಟುಂಬದಲ್ಲಿ ನಾವು ನೋಡುವಾಗ ಆ ನಹೋಮಿಯ ಗಂಡನ ಹೆಸರು ಎಲಿಮಲೇಕನು ಎಂಬುದಾಗಿ. ಆ ನಹೋಮಿಯ ಗಂಡನ ಹೆಸರು ಎಲಿಮಲೇಕನು ಎಂಬುದಾಗಿ. ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ, ಮಹಲೋನ್ ಮತ್ತು ಕಿಲೋನ್ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಆ ನ್ಯಾಯಸ್ಥಾಪಕರು ಆಳುತ್ತಿದ್ದಂತ ಆ ಕಾಲದಲ್ಲಿ ಆ ಪ್ರಾಂತ್ಯಕ್ಕೆ ಬರ ಬಂದಿತು. ಆ ಪ್ರಾಂತ್ಯಕ್ಕೆ ಬರ ಬಂದಾಗ ನೋಡ್ರಿ, ಈ ಒಂದು ಎಲಿಮಲೇಕನು ಮಾಡುವಂತಹ ದೂರ ಆಲೋಚನೆ ಅಥವಾ ದುಷ್ಟ ಆಲೋಚನೆ ಏನಪ್ಪ ಎಂಬುದಾಗಿ ನೋಡುವಾಗ ಆತನು ಏನು ಆಲೋಚನೆ ಮಾಡ್ದ? ಈ ಒಂದು ಪ್ರಾಂತ್ಯಕ್ಕೆ ಬರ ಬಂದಿದೆ, ಈ ಪ್ರಾಂತ್ಯದಲ್ಲಿ ಬರ ತೀರುವ ತನಕ ನಾನು ನನ್ನ ಕುಟುಂಬವನ್ನ ಸಂಭಾಳಿಸುವುದಕ್ಕೋಸ್ಕರ ಬೇರೆ ಪ್ರಾಂತ್ಯಕ್ಕೆ ನಾನು ಹೋಗುತ್ತೇನೆ ಎಂಬುದಾಗಿ ವ್ಯತಿರಿಕ್ತವಾದಂತಹ ಆಲೋಚನೆಯನ್ನು ಮಾಡಿದನು. ಆತನು ದೇವರ ಚಿತ್ತವನ್ನು ಆತನು ಅರಿಯಲಿಲ್ಲ. ದೇವರ ಮುಂದೆ ಆತನು ತನ್ನ ಇಷ್ಟಾರ್ಥವನ್ನು ಆತನು ತಿಳಿಸಿಕೊಡಲಿಲ್ಲ. ಬದಲಿಗೆ ಆತನು ತನ್ನ ಆಲೋಚನೆಯಂತೆ, ತನ್ನ ಚಿತ್ತದಂತೆ ತನ್ನ ಹೆಂಡತಿಯನ್ನ, ಮಕ್ಕಳನ್ನ ಕಳೆದುಕೊಂಡು ಆತನು ಏನ್ ಮಾಡ್ತಾನೆ? ಈಗ ಆತನು ಆ ಬೆತ್ಲೆಹೇಮ್ ಪಟ್ಟಣವನ್ನು ಬಿಟ್ಟು ಮೋಹ ಪ್ರಾಂತ್ಯಕ್ಕೆ ಬಂದನು. ಆ ಮೋಹ ಪ್ರಾಂತ್ಯ ಎಂಬುದಾಗಿ ನೋಡುವಾಗ ಆ ಮೋಹ ಪ್ರಾಂತ್ಯವು ಪಾಪಮಯವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿದೆ. ನಮಗೆಲ್ಲ ಗೊತ್ತಿದೆ, ಮೋಹಾಬ್ಯರು ಬಹಳ ದುಷ್ಟರಾಗಿದ್ದರು. ದೇವರಿಗೆ ವಿರುದ್ಧವಾದ ಜನಾಂಗದವರು ಅವರು. ಆ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಜನಾಂಗದವರು ಇರುವಂತಹ ಪ್ರದೇಶಕ್ಕೆ ಅವನು ಹೊರಟು ಹೋದನು. ದೇವಜನರಿಗೆ ನಾವು ಸ್ವಲ್ಪ ಹೊತ್ತು ಯೋಚನೆ ಮಾಡೋಣ. ಬರ ಬಂದಿರುವಂತದ್ದು ಆ ಎಲಿಮಲೇಕನ ಕುಟುಂಬಕ್ಕೆ ಒಂದಕ್ಕೆ ಮಾತ್ರನ? ಇಡೀ ಪ್ರಾಂತ್ಯಕ್ಕೆ ಬರ ಬಂದಿದೆ. ಆ ಪ್ರಾಂತದಲ್ಲಿರುವಂತ ಯಾರು ಆಲೋಚನೆ ಮಾಡದೇ ಇರ್ತಕ್ಕಂತ ಒಂದು ಕೆಟ್ಟ ಆಲೋಚನೆಯನ್ನ ಈ ನಹೋಮಿಯ ಗಂಡ, ಆತನು ಆ ರೊಟ್ಟಿಯ ಮನೆಯನ್ನ ಬಿಟ್ಟು ಅವನೇನ್ ಮಾಡ್ದ? ಈಗ ಮೋಹಾಬ್ ಅಥವಾ ಪಾಪದಿಂದ ಕೂಡಿರ್ತಕ್ಕಂಥ ಆ ಪ್ರದೇಶಕ್ಕೆ ಅವನು ವಲಸೆ ಹೋದನು. ಹೀಗಿರುವಾಗ ಆ ನಹೋಮಿ ಅಂತಕ್ಕಂಥ ಸ್ತ್ರೀ, ಆಕೆಯಾದರೂ ಕೂಡ ತನ್ನ ಗಂಡನನ್ನ ತಡೆಯಬಹುದಾಗಿತ್ತು. ಅಯ್ಯ, ಬರ ಎನ್ನುವುದು ನಮ್ಮ ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಪ್ರಾಂತ್ಯಕ್ಕೆ ಬರ ಬಂದಿದೆ. ಹೀಗಿರುವಾಗ ನಾವು ಇಲ್ಲಿ ತನಕ ಹೇಗೆ ಜೀವಿಸಿದೆವೋ, ಕಷ್ಟವಾದರೂ, ಸಂಕಟವಾದರೂ, ದುಃಖವಾದರೂ ನಾವು ಇಲ್ಲೇ ಇರೋಣ ಅಂತಕ್ಕಂಥ ಒಂದು ಮಾತನ್ನು ಕೂಡ ಆಕೆ ತನ್ನ ಗಂಡನು ಕೂಡ ಆಡ್ತಾ ಇಲ್ಲ. ನನ್ನ ಪ್ರಿಯ ದೇವಜನರೇ, ಈ ದಿನಗಳಲ್ಲಿಯೂ ಕೂಡ ವಿಶ್ವಾಸಿಗಳ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಇಂಥ ಅನೇಕ ಘಟನೆಗಳನ್ನು ನೋಡುವಂತವರಾಗಿದ್ದೇವೆ. ದೇವರು ಮನುಷ್ಯನನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿರುವುದರ ಉದ್ದೇಶವೇನು? ಆ ಉದ್ದೇಶ ಏನಪ್ಪಾ ಅಂದ್ರೆ, ಗಂಡು ಮತ್ತು ಹೆಣ್ಣು ಇಬ್ಬರು ಕೂಡ ಜೀವನದ ರಥದ ಎರಡು ಬಂಡಿಗಳಿದ್ದಾಗೆ ಅವರು ಸಮನಾರ್ಥಕವಾಗಿ, ಸಮಾನವಾಗಿ ಆ ಒಂದು ರಥವನ್ನ ಅವರು ಎಳೆದುಕೊಂಡು ಹೋಗಬೇಕು. ಆ ರಥವನ್ನು ಎಳೆದುಕೊಂಡು ಹೋಗುವಾಗ ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ಇಬ್ಬರು ಒಬ್ಬರಿಗೊಬ್ಬರು ಬರುವಂತ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ದುಃಖಗಳಲ್ಲಿ ಎಲ್ಲದರಲ್ಲೂ ಕೂಡ ಸಮಪಾಲುಗಳನ್ನ ಪಡಕೊಂಡವರಾಗಿ ಅವರು ಸಂಸಾರವನ್ನ ಆಡಬೇಕೆಂಬುದಾಗಿ ದೇವರು ಸಂಸಾರವನ್ನು ನಿರ್ಮಾಣ ಮಾಡಿದ್ದಾನೆ. ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಎಲಿಮಲೇಕನು ತೆಗೆದುಕೊಂಡಂತ ಕೆಟ್ಟ ನಿರ್ಧಾರವನ್ನ ಆಕೆಯ ಗೃಹಿಣಿಯಾಗಿರ್ತಕ್ಕಂತಹ, ಹೆಂಡತಿಯಾಗಿರ್ತಕ್ಕಂತಹ ಆ ನಹೋಮಿಯು ತಡೆಯಬಹುದಾಗಿತ್ತು. ತನ್ನ ಗಂಡನಿಗೆ ಬುದ್ಧಿವಾದವನ್ನು ಹೇಳಬಹುದಾಗಿತ್ತು. ಆಕೆ ತನ್ನ ಗಂಡನ ಆದಿಯನ್ನೇ ಹಿಡಿದಳು. ನಾವು ನೋಡ್ತೇವೆ, ಹೆಂಡತಿಯು ಗಂಡನಿಗೆ ವಿಧೇಯಳಾಗಿರ್ಬೇಕೆಂಬುದನ್ನು ನಾವು ಸತ್ಯವಾಗಿ ನೋಡ್ತೇವೆ. ಆದರೆ ಆಕೆ ವಿಧೇಯಳಾಗಿ ಎಲ್ಲ ವಿಷಯಗಳು ಇರಬೇಕು. ಆದರೆ ಸಲಹೆಯನ್ನ ಕೊಡೋದ್ರಲ್ಲಿ ಆಕೆ ಮುಂದಾಗಿರ್ಬೇಕು. ಯಾಕೆಂದ್ರೆ ನಾವು ಜ್ಞಾನೋಕ್ತಿಗಳ ಪುಸ್ತಕ ನೋಡ್ತೇವೆ ನಾವು, ಜ್ಞಾನವೆಂಬಾಕೆಯು ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ತನ್ನ ಕೈಯಿಂದಲೇ ಆ ಮನೆಯನ್ನು ಮುರಿದು ಬಿಡುವಳು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಆಕೆ ಆ ಮನೆಯನ್ನ ಕಟ್ಟಿಕೊಳ್ಳಬೇಕಾದರೆ, ಆ ಮನೆಯನ್ನ ಸಂಭಾಳಿಸಬೇಕಾಗಿದ್ದರೆ
ತನ್ನ ಗಂಡನಿಗೆ ಆಕೆ ಏನ್ ಮಾಡ್ಬೇಕಾಗಿತ್ತು, ವಿವೇಕವನ್ನು ತಿಳಿಸ್ಬೇಕಾಗಿತ್ತು. ಆದ್ರೆ ಆಕೆ ಆ ಕಾರ್ಯವನ್ನ ಮಾಡ್ಲಿಲ್ಲ. ಏನಾಯ್ತು ಈಗ? ಅವ್ರೇನ್ ಮಾಡಿದ್ರು? ಈಗ ಆ ರೊಟ್ಟಿಯ ಮನೆಯನ್ನ ಬಿಟ್ಟು ಮೋವಾಬ್ ಪ್ರಾಂತ್ಯಕ್ಕೆ ಬಂದರು. ಮೋವಾಬ್ ಪ್ರಾಂತ್ಯಕ್ಕೆ ಬಂದು ಅಲ್ಲಿ ವಾಸ ಮಾಡುವಾಗ ಆ ಪ್ರದೇಶದಲ್ಲಿ, ಆ ಒಂದು ಪಟ್ಟಣದಲ್ಲಿ ನಹೋಮಿಯ ಗಂಡನು ಗತಿಸಿ ಹೋದನು ಎಂಬುದನ್ನು ನೋಡ್ತೇವೆ ನಾವು. ಪರದೇಶದಲ್ಲಿ ಆತನು ತೀರಿ ಹೋದನು. ಪರದೇಶದಲ್ಲಿ ಆತನು ತನ್ನ ಮಡದಿಯನ್ನ, ಇಬ್ಬರು ಚಿಕ್ಕ ಮಕ್ಕಳನ್ನು ಬಿಟ್ಟು ಆತನು ಗತಿಸಿ ಹೋದನು. ಇದಕ್ಕೆ ಕಾರಣ ಯಾರು? ನಾವು ನೋಡುವಾಗ ನನ್ನ ಪ್ರಿಯ ದೇವಜನರೇ, ಎಂತ ಘೋರವಾದ ಪರಿಸ್ಥಿತಿ. ಅವರು ಬೆತ್ಲೆಹೇಮ್ ಇರುವಾಗ ಸಂತೋಷವುಳ್ಳವರಾಗಿದ್ದರು, ಬಹಳ ಸಂತೋಷವಾದ ಕುಟುಂಬವಾಗಿತ್ತು. ಹೀಗಿರುವಾಗ ಅವರು ಆ ಸಂತೋಷವನ್ನು ಬಿಟ್ಟು ಆ ಒಂದು ಪಾಪಿಷ್ಟ ಪ್ರದೇಶಕ್ಕೆ ಬಂದು ಅವ್ರೇನ್ ಮಾಡಿದ್ರು? ಈಗ ಆ ಪಾಪಿಷ್ಟ ಪ್ರಾಂತ್ಯದಲ್ಲಿ ಅವ್ರು ಏನ್ ಮಾಡಿದ್ರು? ಈಗ ತಮ್ಮ ಕುಟುಂಬವನ್ನ ಅವರು ಸಂತೋಷವಾಗಿರ್ಬೇಕೆಂಬುದನ್ನು ಪ್ರಯತ್ನ ಪಟ್ಟರು. ಅದು ಸಾಧ್ಯವಾಗಲಿಲ್ಲ. ಅದು ಆತನ ಗಂಡನು ತೀರಿ ಹೋದನು. ಅದಾದ ನಂತರ ನೋಡ್ತೇವೆ ನಾವು, ಆತನ ಮಕ್ಕಳು ಕೂಡ ತೀರಿ ಹೋಗ್ತಾರೆ. ಈಗ ನಾವು ನೋಡ್ತೇವೆ ಆಕೆ ಏನ್ ಮಾಡಿದ್ಲು? ಈ ಲೋಕ ಪದ್ಧತಿಯ ಪ್ರಕಾರವಾಗಿ ಮೋವಾಬ್ ಸ್ತ್ರೀಯರಲ್ಲೇ ಇಬ್ಬರು ಹೆಣ್ಣು ಮಕ್ಕಳನ್ನು ತೆಗೆದು ಅವನ ಮಕ್ಕಳಿಗೆ ಮದುವೆ ಮಾಡಿದ್ದಾಳೆ. ತಪ್ಪಿನ ಮೇಲೆ ತಪ್ಪನ್ನ ಮಾಡಿದ್ದಾಳೆ. ಅದಾದ ನಂತರ ನೋಡ್ತೇವೆ ನಾವು, ಆತನ ಗಂಡು ಮಕ್ಕಳು ತೀರಿ ಹೋದಾಗ ಅವಳಿಗೆ ಬುದ್ಧಿ ಬಂತು. ಅವಳೇನ್ ಮಾಡ್ತಾಳೆ? ಈಗ ಆ ಪ್ರಾಂತ್ಯವನ್ನ ಬಿಡಬೇಕೆಂಬುದಾಗಿ ಆಲೋಚನೆ ಮಾಡಿದಾಗ ನಾವು ನೋಡ್ತೇವೆ, ಬೆತ್ಲೆಹೇಮ್ ಪ್ರಾಂತ್ಯದಲ್ಲಿ ಸಮೃದ್ಧಿಯಾಗಿದೆ ಎಂಬ ಸುವಾರ್ತೆಯನ್ನು ಅವ್ರು ಕೇಳಿದ್ರು. ಆ ಸುವಾರ್ತೆಯನ್ನು ಕೇಳಿದ ತಕ್ಷಣ ಮಾಡಿದ ಈಗ ಅವಳು ಆ ಪಾಪಿಷ್ಟ ಪ್ರದೇಶವನ್ನ ಬಿಟ್ಟು ಅವಳೇನ್ ಮಾಡ್ತಾಳೆ? ಈಗ ಮತ್ತೆ ಬೆತ್ಲೆಹೇಮಿಗೆ ಬಂದಳು. ಬೆತ್ಲೆಹೇಮಿಗೆ ಬಂದಾಗ ಅಲ್ಲಿದ್ದಂತ ಜನರು ಏನ್ ಮಾಡ್ತಾರೆ? ಈಗ ಇವಳು ನಹೋಮಿ ಅಲ್ಲವೋ ಎಂಬುದಾಗಿ ಹೇಳುವಾಗ, ನಹೋಮಿ ಎಂಬ ಹೆಸರಿನ ಅರ್ಥ ರಮಣೀಯಳು ಎಂಬುದಾಗಿ ಅವಳು ಹೇಳ್ತಾಳೆ. ಈಗ ನಾನು ನಿರ್ಭಾಗ್ಯಳಾಗಿದ್ದೇನೆ. ತನ್ನ ತಪ್ಪನ್ನು ಅವಳು ದೇವರ ಮೇಲೆ ಹಾಕ್ತಿದ್ದಾಳೆ. ದೇವರು ನನ್ನನ್ನ ನಿರ್ಭಾಗ್ಯಳನ್ನಾಗಿ ಮಾಡಿದ್ದಾನೆ. ಹಾಗಾಗಿ ನಾನು ನಹೋಮಿ ಅಲ್ಲ, ನನ್ನನ್ನ ಮಾರ ಎಂಬುದಾಗಿ ಆಕೆ ತನ್ನ ಹೆಸರನ್ನ ಬದಲಾಯಿಸಿಕೊಳ್ತಾ ಇದ್ದಾಳೆ. ಪ್ರಿಯ ದೇವಜನರೇ, ಮನುಷ್ಯನು ತನ್ನ ಮನ ಬಂದಂತೆ ಮಾರ್ಗವನ್ನ ಆರಿಸಿಕೊಂಡು ಯೆಹೋವನ ಮೇಲೆ ಸುಂದರವಾದ ವಾಕ್ಯವನ್ನು ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ಆಗಿರುವಾಗ ನಾವು ಯಾವ ತಪ್ಪುಗಳನ್ನ ಮಾಡಿದ್ರು ಕೂಡ ನಾವೇನ್ ಮಾಡ್ತೇವೆ? ನಾವು ನಮ್ಮ ತಪ್ಪುಗಳನ್ನ ನಾವು ಒಪ್ಪಿಕೊಳ್ಳದೆ ದೇವರ ಮೇಲೆ ನಾವು ತಪ್ಪುಗಳನ್ನ ಹಾಕಿಕೊಳ್ಳುವಂತವರಾಗಿದ್ದೇವೆ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ನಹೋಮಿ ತನ್ನ ರಮಣೀಯಳು ಎಂಬತಕ್ಕಂಥ ಹೆಸರನ್ನ ಆಕೆ ಮಾರ ಎಂಬುದಾಗಿ ಬದಲಾಯಿಸಿಕೊಳ್ಳಕ್ಕೆ ಅದು ಪ್ರಯತ್ನ ಪಟ್ಟಳು. ದೇವರು ಆಕೆಯ ದುಃಖಗಳನ್ನ ಹೋಗಲಾಡಿಸಿ ಆಕೆಗೆ ಆನಂದವನ್ನು ಉಂಟು ಮಾಡಿದರು. ಮತ್ತೊಬ್ಬ ವ್ಯಕ್ತಿ ನೋಡ್ತೇವೆ ನಾವು, ಆತನು ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದು ನಾವು 1ನೇ ಪೂರ್ವಕಾಲ ವೃತ್ತಾಂತದಲ್ಲಿ ನೋಡ್ತೇವೆ. ನಾವು 4ನೇ ನೋಡ್ತೇವೆ ನಾವು, ಯಾಬೇಚನ್ ಎಂಬುದಾಗಿ. ಆ ಯಾಬೇಚನು ಆ ಹೆಸರಿನ ಅರ್ಥ ದುಃಖ ಎಂಬುದಾಗಿ. ಆತನ ತಾಯಿ ಆತನನ್ನು ಹೆರುವಾಗ ನಾನು ಬಹು ವೇದನೆಯಿಂದ ಆತನನ್ನು ಎತ್ತನೆಂಬುದಾಗಿ ಆತನಿಗೆ ಯಾಬೇಚನ್ ಎಂಬುದಾಗಿ ಹೆಸರಿಟ್ಟಳು. ಆತನು ತನ್ನ ಜೀವಿತದಲ್ಲಿ ಪಟ್ಟಂತ ದುಃಖವನ್ನು ನೆನೆಸಿ ಕರ್ತನ ಮುಂದೆ ಮೊಣಕಾಲೂರಿ, ಕರ್ತನೇ, ನಾನು ಎಲ್ಲಿ ತನಕ ನಾನು ಯಾಬೇಚನಾಗಿರಬೇಕು, ನನ್ನನ್ನು ನೀನು ಘನಪಡಿಸಿ ಎಂಬುದಾಗಿ ಹೇಳುವಾಗ ಕರ್ತನು ತಾನೇ ಅವನ ದುಃಖವನ್ನು ಹೋಗಲಾಡಿಸಿ ಆತನಿಗೆ ಸಂತೋಷವನ್ನು ಕೊಟ್ಟು ಅವನ ಕುಟುಂಬದಲ್ಲಿ ಅವನನ್ನ ಗೌರವ ಸ್ಥಾನದಲ್ಲಿ ನಿಲ್ಲಿಸ್ತಾನೆ ಎಂದು ನೋಡ್ತೇವೆ ನಾವು. ಹೀಗಿರುವಾಗ ಪ್ರಿಯ ದೇವಜನರೇ, ಇಬ್ರು ವ್ಯಕ್ತಿಗಳ ಬಗ್ಗೆ ನೋಡಿದ್ರು ನಾವು. ಒಬ್ಬರ ವ್ಯಕ್ತಿ ಹೆಸರು, ಆಕೆಯ ಹೆಸರು ರಮಣೀಯಳು ಎಂಬುದಾಗಿ. ಆ ರಮಣೀಯಳು ತನ್ನ ಹೆಸರನ್ನ ಮಾರ ಎಂಬುದಾಗಿ ಮಾರ್ಪಡಿಸಲಿಕ್ಕೆ ಆಕೆ ಪ್ರಯತ್ನ ಪಟ್ಟರು. ಆದರೆ ಇಲ್ಲಿ ನಾವು ನೋಡ್ತೇವೆ, ಯಾಬೇಚನು ತನ್ನ ದುಃಖದ ಹೆಸರನ್ನ ಮಾರ್ಪಡಿಸಿಕೊಂಡು ಆತನು ಸಮೃದ್ಧಿಯಾಗಿ ಜೀವಿಸಿದ. ಹೀಗಿರುವಾಗ ಈ ಲೋಕದಲ್ಲಿ ಬರುವಂತ ಕಷ್ಟಗಳಿಗೆ, ಸಂಕಟಗಳಿಗೆ ಖಂಡಿತವಾಗಿ ಕೂಡ ದೇವರು ಕಾರಣ ಅಲ್ಲವೇ ಅಲ್ಲ, ನಾವೇ ಕಾರಣರಾಗಿರ್ತೇವೆ. ಆ ನಮ್ಮ ಕಾರಣಗಳನ್ನ ಹುಡುಕಿಕೊಂಡು ಕರ್ತನ ಮುಂದೆ ನಾವು ಮೊಣಕಾಲೂರಿ ವಾಗ್ದಾನಗಳನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡುವಾಗ ಕರ್ತನು ತಾನೇ ದುಃಖಗಳನ್ನು ಹೋಗಲಾಡಿಸಿ ನಮಗೆ ಬೇಕಾದಂತಹ ಆನಂದವನ್ನ ಆತನು ನಮಗೆ ತಿರುಗಿ ಕೊಡುವಂತವನಾಗಿದ್ದಾನೆ. ಹಾಗಾಗಿ ನಾವು ಈ ರಾತ್ರಿ ವೇಳೆ ಈ ಕೇಳಿದಂತ ಈ ಒಂದು ಸುಂದರವಾದ ವಾಕ್ಯದಲ್ಲಿ ನಮ್ಮ ದುಃಖಗಳಿಗೆ ಕಾರಣಗಳನ್ನು ತಿಳ್ಕೊಂಡವರಾಗಿ ಕರ್ತನ ಮುಂದೆ ನಾವು ಮೊಣಕಾಲೂರುವಾಗ, ಆ ಒಂದು ವಾಗ್ದಾನಗಳನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡುವಾಗ ಕರ್ತನು ತಾನೇ ನನ್ನ ಕರ್ತನಾಗಿ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ
ಆ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ನಮಗೆ ಸಂತೋಷವನ್ನ ಉಂಟು ಮಾಡುವಂತವನಾಗಿದ್ದಾನೆ. ಹಾಗಾಗಲೆಂಬುದಾಗಿ ನಾನು ಬಯಸುವಂತವನಾಗಿದ್ದೇನೆ. ಈ ಸಮಯವನ್ನು ನನಗೋಸ್ಕರ ಕೊಟ್ಟಂತ ಸೈಮನಣ್ಣ ಮತ್ತು ಅವರ ಸಭೆಯವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸುವಂತವನಾಗಿದ್ದೇನೆ. ಹಾಗೇನೆ ಕೂಡಿ ಬಂದಿರುವಂತಹ ಎಲ್ಲಾ ನನ್ನ ದೇವ ಜನರು, ವಿಶೇಷವಾಗಿ ಕೂಡಿ ಬಂದಿರ್ತಕ್ಕಂಥ ಹಿರಿಯರಿಗೆ ನಾನು ವಂದಿಸಿ ನನ್ನ ಪ್ರಸ್ತಾಪವನ್ನ ಮುಗಿಸುವಂತವನಾಗಿದ್ದೇನೆ. ಎಲ್ಲರಿಗೂ ವಂದನೆಗಳು. ಆಮೇಲೆ